ಯಜ್ಞ ಅಂತ ಮಾಡಿಸ್ತೀವಿ, ಓಂಕಾರ ಜಪ ಅಂತ ಮಾಡಿಸ್ತೀವಿ ನಾವು ಕಂಟಿನ್ಯೂಸ್ಲಿ ಓಂ. ಬಟ್ ನೀವು ಸರಿಯಾಗಿ ಅನ್ನೋದಿಲ್ಲ ಅದನ್ನು. ಹೆಂಗೆ ಅನ್ಬೇಕು? ಓಂಕಾರವನ್ನು ಒಂದು ದೀರ್ಘ ಉಸಿರು ತಗೋಬೇಕು. ಹೇಳ್ತಾ ಹೋಗ್ಬೇಕು ಮಕಾರವನ್ನ. ಮತ್ ದೀರ್ಘ ಉಸಿರು ತಗೋಬೇಕು. ನೀವೇನ್ ಮಾಡ್ತೀರಿ? ಮಾಡ್ಕೋತ ಕೊಡ್ತೀರಿ ನೀವೊಂದು ಓಂಕಾರ ಇವೆಲ್ಲ ಏನಾಗುದಿಲ್ಲ. ಈಗ ಒಂದು ಅರ್ಧ ದಿವಸ ಅಡ್ರಿ ಓಂಕಾರ ಏನೋ ಪಲ್ಲ ಶಾಸ್ತ್ರೋಕ್ತ ಅನ್ಬೇಕು. ಶಾಸ್ತ್ರೋಕ್ತ ಓಂಕಾರ ಅನ್ನಬೇಕು. ಇಲ್ಲೆಲ್ಲ ಇದು ಯೋಗದ ತವರ್ಮಣಿ, ಮಂತ್ರದಿ ತವರ್ಮಣಿ ಇದು ಮಂತ್ರಗಳ ತವರ್ಮಣಿ, ಇದು ಉಪನಿಷತ್ತುಗಳ ತವರ್ಮಣಿ. ಹೌದಾ? ಆದ್ರ ರಷ್ಯಾದಂಥ ಕಮ್ಯುನಿಸ್ಟ್ ರಾಷ್ಟ್ರದೊಳಗೆ ನಾನು ಹೋಗಿದ್ದೆ ಒಮ್ಮೆ. ರಷ್ಯಾ US ಭಾಳ ದೇಶಗಳನ್ನ ಸುತ್ತಾಡಿ ನಾನು, ನಮ್ಮ ಶಿಷ್ಯರದರಲ್ಲೇ. ಹೌದಾ? ಹೋದಾಗ ಒಂದು ವಿಶ್ವವಿದ್ಯಾಲಯಕ್ಕೆ ಹೋದ್ವಿ. ಅಲ್ಲೇ ಒಂದು ಬರ್ದಾರಲ್ಲೇ ಒಂದು ಬೋರ್ಡ್ ಇತ್ತು, ಯೂನಿವರ್ಸಿಟಿ ಆಫ್ ಇಂಡಿಯನ್ ಯೋಗಿಕ್ ಕಲ್ಚರ್ ಅಂತ ಬರ್ದಾರಲ್ಲಿ. ಅಂತಾದ್ರೆ ಇನ್ನು ವಿಚಿತ್ರ ನಮ್ಮಲ್ಲಿ ಇನ್ನೂ ಇಲ್ಲ ಅದು ಭಾಳ. ಆದ್ರೆ ಈಗ ರಾಮದೇವ್ ಬಾಬಾ ಅವರು ಯೋಗಿಕ್ ಯೂನಿವರ್ಸಿಟಿ ಮಾಡಿರಿ. ಈಗ ಇದುವರೆಗೆ ನಮ್ಮ ಯೋಗದ ತವರು ಭೂಮಿಯಾದಂಥ ಇಂಡಿಯಾದೊಳಗೆ ಇಲ್ಲ. ಯೂನಿವರ್ಸಿಟಿ ಆಫ್ ಇಂಡಿಯನ್ ಯೋಗಿಕ್ ಆ್ಯಂಡ್ ಮಿಸ್ಟಿಕ್ ಬರ್ತ ಯೋಗಿಕ್ ಆ್ಯಂಡ್ ಮಿಸ್ಟಿಕ್ ಕಲ್ಚರ್. ಹೆಂಗ? ಮಿಸ್ಟಿಕ್ ಅಂದ್ರೇನು? ಗುಹ್ಯ ವಿದ್ಯೆಗಳು, ಮಂತ್ರಗಳು, ಗುಹ್ಯ ವಿದ್ಯೆಗಳು. ಅದು ಇದರ ಅದೃಶ್ಯ ಆಗೋದು ಗುಹ್ಯ ವಿದ್ಯೆಗಳು. ಇದರ ಏನು ದೊಡ್ಡವಾಗೋದು, ಇದರ ಕಮ್ಮಿ ಆಗೋದು. ಹೌದಾ? ಇದರ ಭಾಳ ವಿಚಿತ್ರ ಮಾಡ್ತಾರೆ ಅವರೆಲ್ಲ. ಇವೆಲ್ಲ ಗುಹ್ಯ ವಿದ್ಯೆಗಳು ಅಂತಾರ. ಹೌದಾ? ಅಗೋಚರ ವಿದ್ಯೆಗಳು ಅಂತಾರ. ಇವರೆಲ್ಲ ಸ್ಟಡಿ ಮಾಡ್ತಾರೆ. ಅಲ್ಲಿ ಮಾಡ್ತಿದ್ರು. ಒಂದು ಬುಲೆಟಿನ್ ತೆಗೆದಾರ ಅವರು ಯೂನಿವರ್ಸಿಟೀಸ್. ಅದು ನಾನು ಹೋದಾಗ ಒಂದು ಬುಲೆಟಿನ್ ಕೊಟ್ಟರು. ಅದ್ರಾಗ ಸುಮಾರು 1000 ಬುಲೆಟಿನ್ನು ಓಂಕಾರ ಬಗ್ಗೆನೇ ಇತ್ತದು. ಓಂ ಅಂದರೆ ಏನಾಗುತ್ತೆ ಸೈಂಟಿಫಿಕಲಿ? ಓಂ ಇವನು ಅನ್ಕೊಂತಿದ್ರಪ್ಪ ಅಂದ್ರೆ ನಿಮ್ಮ ಜೀವಮಾನದೊಳಗೆ ಎಂದೆಂದು ಭಸ್ಮ ಬರೋದಿಲ್ಲ. ನೋಡಿ, ಪುಕ್ಕಟ ದಿನ ಓಂ ಅನ್ರಿ. ಅದು ಹೆಂಗನ್ಬೇಕು? ಹಿಂಗನ್ಬೇಕು. ನೀವೆಲ್ಲರ ಓಂ 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 ಹಿಂಗಿಲ್ಲ. ಓಂಕಾರವನ್ನು 7 ಭಾಗವಾಗಿ ಮಾಡ್ತಾರ. ಹೌದಾ? ವಾಚಿಕ, ಮಾನಸಿಕ, ಉಪವಂಶ ಜಪ ಅಂತ ಮಾಡ್ತಾರ. ಬಹಳ ದೊಡ್ಡ ಶಾಸ್ತ್ರದ ಇದು. ಹೌದಾ? ಮಾನಸಿಕ ಅಷ್ಟೇ ಇದಾದ, ವಾಚಿಕನು ಅಷ್ಟೇ ಇದಾದ. ವಾಚಿಕ ಅಂದ್ರೆ ಒಂದು ಲಾಭ. ವಾಚಿಕ ಅಂದ್ರೆ ಓಂ ಅನ್ನೋದು ವಾಚಿಕ. ಮಾನಸಿಕ ಅಂತಂದ್ರೆ ತುಟಿಗಳ ಚಲನೆ ಆಗುತ್ತೆ. ಉಪವಂಶ ಅಂದ್ರೆ ಅದು ಇಲ್ಲ. ನಾ ಅನ್ನಕತ್ತೀನಿ ಓಂ, ಬಟ್ ನಿಮ್ಗೆ ಗೊತ್ತಾಗೋದಿಲ್ಲ. ಹಂಗ ರಾಮನಾಮ ಜಪ ಮಾಡ್ತಾರ. ಹರೇ ಕೃಷ್ಣ ಪಂಥದವರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನ ಅವರು ಸೈಲೆಂಟಾಗಿ ಜಪ ಮಾಡ್ತಿರ್ತಾರೆ. ಇದ್ರ ಪರಿಣಾಮ ಮಂದಿ ಆಡ್ಸಾಡ್ದಂಗೆ ಮಾಡ್ತಾರೆ. ಈ ದೊಡ್ಡ ಕಚಿ ಹಿಡ್ಕೊಂಡ, ಇವು ಹಚ್ಕೊಂಡ, ಮಗ ಕುಂತಪ್ಪ ಜಪ ಮಾಡ್ಕೊಂತ, ಇವು ಹಚ್ಕೊಂಡ್ರೆ ಬೇಯ್ತಾರೆ ಮಂದಿ. ಇವತ್ತು ಬಂದು ನೋಡಪ್ಪ ವಿಭೂತಿ ಪಟ್ಟ ಹೊಡ್ಕೊಂಡು ಇದನ್ನ ಮಾಡ್ತಾರ, ಹಾಸ್ಯ ಮಾಡ್ತಾರ. ಅಂತ ಮಂದಿದ್ದಾರೆ. ತಾವು ಮಾಡೋದಿಲ್ಲ, ಮಂದಿನ ಮಾಡಿಸ್ಕೊಡೋದಿಲ್ಲ. ಮಂದಿ ಮಾಡಿದ್ರಪ್ಪ ಅಂದ್ರೆ ಹೀಯಾಳಿಸ್ತಾರ. ಅದಕ್ಕೆ ನಮ್ಮ ಕೂಡ ರಾಕ್ಷಸರದಾರಂತ, ರಾಕ್ಷಸರು. ಹೌದಾ? ಅದಕ್ಕೆ ಯಾರೇ ಹೆಂಗೆ ಇರಲಿ, ನೀವು ಮಾತ್ರ ಇದನ್ನು ನಂಬಲೇಬೇಕು. ಕಷ್ಟದ, ನಿಮ್ಮ ದುಃಖದ ಪರಿಹಾರ ಮಾಡಕ್ಕೆ ಮಂತ್ರಗಳನ್ನು ನೀವು ಬಳಸ್ಬೇಕು. ಅದಕ್ಕೆ ಉಪನಿಷತ್ನೊಳಗೆ ಮಂತ್ರಗಳ ಬಗೆಗೆ ವ್ಯಾಖ್ಯಾನ ಕೊಡ್ತಾರ. ಅವರು ಏನು ಕೊಡ್ತಾರ? ದೈವಾಧೀನಂ ಜಗತ್ ಸರ್ವಂ
ಇಡೀ ಜಗತ್ತು ದೇವರ ಆದಿಯಿಂದಾಗದು. ಮಂತ್ರಾದೀನಂ ದೈವತಃ. ಹೌದಾ? ತೇ ಮಂತ್ರ ಬ್ರಾಹ್ಮಣೋ ಅಂದ್ರೆ ಒಂದು ಮಂತ್ರ ದೇವರನ್ನ ಎಬ್ಬಿಸ್ಬೇಕಾದ್ರೆ ಮಂತ್ರ ಬೇಕಂತ. ಆ ಮಂತ್ರ ಇದು ಬ್ರಾಹ್ಮಣ ಜಪಿಸ್ಬೇಕಂತ. ಅದಕ್ಕೆ ಬ್ರಾಹ್ಮಣ ದೇವತಾ ಅಂತ ಹಿಂಗೆ ಹೇಳ್ತಾರೆ ಅವರು. ಹೌದಾ? ಅದಕ್ಕೆ ಬ್ರಾಹ್ಮಣರನ್ನ ದೇವತೆಗಳು ಅಂತ ತಿಳ್ಕೊಂತಾರ ಅಂತ. ಮಂತ್ರದೊಳಗೆ ಅತ್ಯಂತ ಅದ್ಭುತ ಶಕ್ತಿ ಅದು. ಮಂತ್ರದೊಳಗೆ ದೈವತ್ವವನ್ನು ಆಕರ್ಷಣೆ ಮಾಡ್ಕೊಳ್ಳೋ ಶಕ್ತಿ ಅದು. ಅದಕ್ಕೆ ನೀವು ನೋಡಿರ್ಬೇಕಾರೆ ನಿಮಗೆ ಏನು ನಂಬುದಿಲ್ಲ. ನೀವು ನಂಬದಂಗೆ ಮಾಡ್ತೀರಿ, ನಾಟಕ ಮಾಡ್ತೀರಿ, ಪೂರ ನಂಬಿರೋದಿಲ್ಲ. ನೀವು ಪೂಜೆನೂ ಮಾಡೋದು ಸರಿ ಮಾಡೋದಿಲ್ಲ, ನಮಸ್ಕಾರನೂ ಸರಿಯಾಗಿ ಮಾಡೋದಿಲ್ಲ. ಹೌದಾ? ಮಂತ್ರ ಮಾಡಿ ಹೊಟ್ಟೆ ಮನಸಾರೆ ಯಾರು ಮಾಡೋದಿಲ್ಲ. ನೀವು ಗುಡಿಗೆ ಹೋದ್ರೆ ಹಂಗೆ ಹೋಗ್ತೀರಿ. ಗುಡಿಗೆ ಹೋದ್ರೆ ನಿಮ್ಮ ಎಲ್ಲ ಲಕ್ಷ ಚಪ್ಪಲ್ ಮ್ಯಾಗಿರ್ತಾವೆ. ಯಾರು ತೊಗೊಂಡೋಗ ಹಂಗಾಗ್ಯಾವ. ಮತ್ತೆ ಆ್ಯಕ್ಚುಲಿ ಕೆಲ ಮಂದಿ ಅಲ್ಲಿ ಒಳಗೆ ಹೋಗ್ಕೊಂಡು ಹಿಂಗೆ ನೋಡ್ತಿರ್ತಾರೆ. ಮತ್ತೆ ಮುದ್ದಾಮ ಗುಡಿ ಎದುರಿಗೆ ಬಿಟ್ಟಿರ್ತಾರೆ. ಒಮ್ಮೆ ಗುಡಿ ದೇವ್ರ ಕಡೆ ನೋಡೋದು, ಒಮ್ಮೆ ಹಿಂಗೆ ನೋಡೋದು. ಚಪ್ಪಲ್ ತುಡುಗಾಗ ವಿಚಿತ್ರ ಅಂತಂದ್ರೆ ಹಿಂಗಾಗಿ ಈಗೆಲ್ಲ 800-900 ಚಪ್ಪಲು ನಿಮಗೆ ಗಾಬರಿ ಕಲ್ಕೊಂಡ್ರಂತೆ ಹಂಗದು. ಅದಕ್ಕೆ ನೀವು ಚಪ್ಪಲ್ ಮೇಲೆ ಲಕ್ಷ ಇಟ್ಟು ದೇವ್ರ ಹೋಗ್ತೀರಿ. ಸೊ ಲಕ್ಷ ಎಲ್ಲ ಪರಮಾತ್ಮನ ಕಡೆ ಇರಲಿ. ಅಖಂಡ ಚೈತನ್ಯ ಶಕ್ತಿ ಕಡೆಗೆ ನಾವು ಮಾಡಿದ್ರಪ್ಪ ಅಂತಂದ್ರೆ ಖಂಡಿತವಾಗಿಯೂ ಮನಸ್ಸಿಗೊಂದು ಅಸೀಮ ಸಮಾಧಾನ ಇರ್ತದೆ. ನೀವು ನೋಡಿರ್ಬೇಕಾದ್ರೆ ಇದನ್ನು ರೂಢಿ ಮಾಡ್ಕೋರಿ. ದೇವ್ರ ಮುಂದೆ ಹೆಚ್ಚು ಕೂಡ್ರಿ. ಆದ್ರೆ ಇವತ್ತು ನೀವು ಗುರುಗಳು ಹೇಳ್ಯಾರ ಅಂತ ತಿಳ್ಕೊಂಡು ನಾಳೆಗೆ ನೀವು ಓಂಕಾರ ಶುರು ಮಾಡಿರ್ಬೇಕಾರೆ ಮನೆಗೆ ಹೋಗ್ಕೊಳ್ಳೆ ಅನ್ನ ಶುರು ಮಾಡ್ರಿ. ಹಿಂಗೆ ನೋಡ್ತಾರ ಅವರು, ಎಲ್ಲರೂ ಹಿಂಗೆ ನೋಡ್ತಾರ. ನಾ ಅದಕ್ಕೆ ಆಶ್ರಮ ಕಳಿಸ್ಬೇಡ ಮಾಡಿದ್. ನಾನು ಆಶ್ರಮಕ್ಕೆ ಹೋಗಿ ಹುಚ್ಚ ಬಂದ ಹುಚ್ಚಿಡಿಸಿ ಬಿಟ್ಟಾರ. ಅವರು ಗುರುಗಳಬ್ಬ ಹುಚ್ಚರ, ಇವ್ರನ್ನ ಹುಚ್ಚು ಮಾಡಿಬಿಟ್ಟಾರ ಅಂತ ತಿಳ್ಕೊಂಡು. ಓಂಕಾರ ಅನ್ನೋರು ಹುಚ್ಚು ಅಂತಾರ್ರಿ ಮಂದಿ. ಅಂತಾರ ಚೇಂಜ್ ಆಗ್ಬಿಡ ಮನುಷ್ಯ. ಮೊದ್ಲು ಹೆಂಗಿದ್ದ ಕುಡ್ಕೊಂತ ಇದು ಮಾಡ್ಕೊಂತ ಆರಾಮಿದ್ದಪ್ಪ, ಈಗ ಓಮನ ಕಲ್ತಾರ. ಮಂದಿ ಹೆಂಗ ವಿಚಾರ ಮಾಡ್ತಾರಪ್ಪ, ನೀವು ಕುಡಿದು ಬಂದು ಗಡದ ಬೀಳ್ರಿ, ಹೊತ್ಕೊಂಡ್ಬಂದು ಮನೆ ಹಾಕ್ತಾರ. ನಿಮ್ಗೆ ಯಾರು ಬೈದಲ್ಲ ಕುಡ್ಕದನ್ನ ಅಂತಿಕೊಂಡು. ಮಾಡಿರ್ಬೇಕಾದ್ರೆ ಹುಚ್ಚಿಡ್ದಂತಾರೆ ನಿಮ್ಗೆ. ಮಾಡಿರ್ಬೇಕಾದ್ರೆ ಹುಚ್ಚಿಡ್ದಂತಾರ. ಜಗತ್ತು ಹಂಗದ. ವಿಭೂತಿ ಹಚ್ಕೊಂಡ್ರು ಇದು ಅಂತಾರ. ಒಂದು ಕುಂಕುಮ ಹಚ್ಕೋರಿ, ಅಯ್ಯೋ. ಹೌದಾ? ಗುಡಿಗೆ ಹೋಗಿ ನಮಸ್ಕಾರ ಮಾಡ್ರಿ, ದೀರ್ಘ ನಮಸ್ಕಾರ ಮಾಡ್ರಿ, ಅಥವಾ ಸಾಷ್ಟಾಂಗ ನಮಸ್ಕಾರ ಮಾಡ್ರಿ, ಅಥವಾ ಹೆಜ್ಜೆ ಇದನ್ನ ಮಾಡಿ ನಮಸ್ಕಾರ ಮಾಡ್ರಿ, ನಮಸ್ಕಾರ ಹಾಕ್ರಿ ಹುಚ್ಚದಂತಾರೆ. ನಿಮ್ಗೆ ಗೊತ್ತಿಲ್ಲ ನಿಮ್ಗೆ. ಅದಕ್ಕೆ ಅವು ಯಾವುವು ನೀವು ತಲೆ ಹಿಡ್ಕೋಬಾರ್ದು. ಅವು ಹೆಂಗಪ್ಪ ಅಂದ್ರೆ ಆನೆ ಹೋಗುವಾಗ ನಾಯಿಗಳು ಬೊಗಳ್ತಾನೆ ಇರ್ತವಂತ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಆನೆ ಗಂಭೀರವಾಗಿ ಹೋಗಿರ್ತದೆ. ಆನೆಗೆ ನಾಯಿ ಏನಾರ ಮಾಡ್ತಾವ, ಬಟ್ ಒದರ್ತಾವ. ಓ 20 ಹೆತ್ತಿರ್ತಾವ. ಅದು ಅಗ್ದಿ ಗಾಂಭೀರ್ಯವಾಗಿ ನಡೆದಿರ್ತದೆ. ಹಂಗೆ ಜಗತ್ತೇ ಮೂರ್ಖರಿಂದ ಕೂಡ್ಯದ. ಜಗತ್ತು ಮೂರ್ಖರಿಂದ ಕೂಡ್ಯದ. ಆ ಮೂರ್ಖರಿಂದ ಕೂಡಿದಂಥ ಜಗತ್ತಿನೊಳಗೆ ನೀವು ನಿಮ್ಮದನ್ನು ಬಿಟ್ಕೋಬೇಡಿ. ಎಷ್ಟೋ ಮಂದಿ ಭಾಳ ಅನಿಸ್ತಾರ, ಜಗತ್ತಿಗೆ ಭಾಳ ಅನಿಸ್ತಾರ. ಒಂದು ಹೊರಗೆ ಎಷ್ಟೋ ಮಂದಿ ಏನು ಮಾಡ್ತಾರಪ್ಪ ಅಂತಂದ್ರೆ, ನಿಮ್ಮ ಮನೆಗೆ ಬೆಳೆದ ಹುಡುಗಿಯರು ಇರ್ತಾವೆ. ಯಾರ ನಿಮ್ಮ ಮನೆಗೆ ನಿಮ್ಮ ಕಾಕನ ಮಕ್ಕಳು ಬರಲಿ ಅಥವಾ ನಿಮ್ಮ ಮಾವನ ಮಕ್ಕಳು ಬರಲಿ, ಯಾರು ಬಂದ್ಕೊಳ್ಳಿ ಮಗಳಿದ್ದವ್ರು ಮ್ಯಾಗ ಬರಕತ್ತಾನೆ ನೀವು ಅವ್ರ ಮನೆಗೆ ಹೆಸರಿಟ್ರ ನಾವ ತಿಳ್ಕೊಳ್ಳೋದಿಲ್ಲ. ಮತ್ತೆ ಬಂದು ಹೇಳ್ತಾರೆ, ಯಕ್ಕ ತಪ್ಪು ತಿಳ್ಕೊಬೇಡ, ನೋಡಿ ತಪ್ಪು ತಿಳ್ಕೊಬೇಡ, ಹಗಲೆಲ್ಲ ಆ ಹುಡುಗನ ಬಡಿಸ್ಕೊಡ್ರಿ ಅವ್ವ. ಹರೇ ಹುಡುಗೀತಿ ನಿಮ್ಮ ಮನಸ್ಸಿನಾಗ ಏನೂ ಇರೋದಿಲ್ಲ. ಅವ್ರು ಬರ್ತಿರ್ತಾರೆ, ಹೊಕ್ಕಾರ ಗಾಬರಿ ಆಗ್ಬಿಡ್ತೀರಿ ನೀವು. ಅವಾಗ ಮರುದಿವ್ಸ ಬರ್ತಕ್ಕಂಥ ನಿಮ್ಮ ಕಾಕಾರ ಮಕ್ಕಳಿಗೆ ಹೇಳ್ತೀರಿ, ಯಪ್ಪ ಬರಕ್ಕೆ ಹೋಗ್ಬೇಡಪ್ಪ, ಮಂದಿ ತಪ್ಪು ತಿಳ್ಕೊಂತಾರ. ಹಿಂಗಂತಾರ ಅವರು. ನೀವು ಸೋಲ್ತೀರಿ. ನೀವು ಮುಂದೆ ಯಾಕೆ ಒಂದು ಏನೋ ನೀವು ಅವ್ರು ಹೆದರ್ಲಿಲ್ಲ, ಏನೋ ಒಂದು ಎಡವಟ್ಟಾತು, ನಿಮ್ಮ ಹುಡುಗಿ ಅವನ ಕಟ್ಕೊಂಡು ಹೋದ್ಲು. ಗೊತ್ತಿತ್ತು ನಮಗೆ ಹಿಂಗಾಗತ್ತ ಅಂತಿಕೊಂಡು. ಈಕೆ ಮೂರ್ಖದ, ಈಕೆ ಅವ್ರವ್ವ ಕೇಳೇ ಇಲ್ಲ ನಾವು ಹೇಳಿದ ಮಾತು. ಬಡ್ದ್ರ ನಿಮಗೆ
ಸುತ್ತಮುತ್ತಲು ಅದಾರಲ್ಲ ನೆರೆಹೊರೆಯವರು ಭಾಳ ಕೆಟ್ಟದಾರ. ಇವರೇ ರಾಕ್ಷಸರು. ಮನೆಯಾಗಿದ್ದವ್ರು ರಾಕ್ಷಸರು, ಅಣ್ತಮ್ಮರ ಹಿಂದೆ ಬೆನ್ನ ಬಿದ್ದ ರಾಕ್ಷಸರು, ಮಗ್ಗಲಿದ್ದವ್ರು ರಾಕ್ಷಸರು. ಇವ್ರ ಕೈಯಾಗ ನೀವು ಬೆಳಿಬೇಕಾಗೈತಿ, ಇವ್ರ ಕೈಯಾಗ ನೀವು ಬದುಕಬೇಕಾಗೈತಿ. ಕುಂತ್ರೊಂದಂತಾರ, ನಿಂತ್ರು ಒಂದಂತಾರ. ಚಲೋ ಸೀರೆ ಹಾಕೊಂಡ್ರು ಒಂದಂತಾರ, ಹರಕ್ ಸೀರೆ ಹಾಕೊಂಡ್ರು ಒಂದಂತಾರ. ಹೆಚ್ಚು ಮಾತಾಡಿದ್ರೆ ಅನಾಶಿನಾಕಿ ಅಂತಂತಾರ ಅವ್ರು. ಅನಾಶಿನಾಕಿ ಒಮ್ಮೆ ಶುರು ಮಾಡ್ತಾವ, ಪಟ 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 ಮತ್ಕೊಂಡ್ ನಿಂತ್ಬಿಡ್ತವ. ಹಂಗಂತ ತಿಳ್ಕೊಂಡು ನೀವು ಏನು ಮಾತಾಡ್ಬೇಡ್ರಿ, ಗುಮ್ಮನ ಕುಸಿಗಿ. ಹೆಂಗದ ಮಾತಾಡಿದ್ರೆ ಅನಾಶಿನ, ಮಾತಾಡ್ಲಿಕ್ಕಾದ್ರೆ ಗುಮ್ಮನ ಕುಸಿಗಿ ಒಳಗೊಳಗ. ಏನು ಮಾಡ್ತೀರಿ, ಏನು ಮಾಡ್ತೀರಿ? ಹಿಂಗಾಗಿ ನೀವು ಜಗತ್ತಿಗೆ ಅನಿಸ್ತೀರಿ, ಸಮಾಜಕ್ಕೆ ಅನಿಸ್ತೀರಿ. ಸುಮ್ಮನೆ ಅವಶ್ಯಕತೆ ಇರದಿದ್ರು ಅನಿಸ್ತೀರಿ. ನೀವು ಚಲೋ ಶರ್ಟ್ ಹಾಕೊಂಡ್ರು ಅಂತಾರೆ ಮಂದಿ. ತಿಂತಾರ ಮಗ ಲಂಚ ಹಾಕೊಂಡ್ರೆ ಏನು ಮಾಡ್ಯಾನ ಮಗ ಅಂದ್ರೆ ಸ್ವಲ್ಪ ಹರಕ ಅಂಗಿ ಹಾಕೊಂಡವ್ರಿ, ಇಸ್ತ್ರಿ ಮಾಡಲಾರ್ದ ಅಂಗಿ ಹಾಕೋರಿ. ಲೇ ಪಾಪರ ಏನು ಲೇವ ಎಲ್ಲ ಕಳ್ಕೊಂಡನವ. ಮತ್ತು ಸಾಲಾಗೆಲ್ಲ ಕೇಳಕ್ಕೆ ಬರ್ತಾರೆ, ಹೆಸರು ಇರ್ರಿ. ಹರಕ ಅಂಗಿ ಹಾಕೊಂಡ್ರೆ ಹಂಗಂತಾರೆ, ಚಲೋ ಅಂಗಿ ಹಾಕೊಂಡ್ರೆ ಹಿಂಗಂತಾರೆ. ಹೆಚ್ಚು ಮಾತಾಡ್ರೆ ಗುಮ್ಮನ ಇದು ಅಂತಾರ, ಮಾತಾಡ್ಲಿಕ್ಕೆ ಗುಮ್ಮನಗುಸ್ಕು ಅಂತಾರ. ಭಾಳ ಕೆಟ್ಟದ ಇದು. ನಿಮಗಲ್ಲ, ಪರಮಾತ್ಮನಿಗೂ ಅಂದಾರ, ಪರಮಾತ್ಮನಿಗೂ ಅಂತಾರ ಮಂದಿ. ಅವ್ ಮಕ್ಕೊಂಡನ ಕಲ್ಲದನ ಅಂತಾರ, ಅವಂಗೂ ಕಲ್ಲದನ ಅಂತ. ಈಗ ನೋಡಿ ಎಲ್ಲ ಅವ ಲಂಚ ತಿಂತಾನ, ಅವಾಗ ರೊಕ್ಕ ಕೊಟ್ಟನ ನೋಡ, ಅವ ಪೂಜೆ ಮಾಡ್ತಾನ, ನಮ್ಗೇನು ಕೊಟ್ಟಿಲ್ಲ. ಕಲ್ಲದನಮ್ಮ, ನಿಮ್ಗೆ ಗೊತ್ತಿಲ್ಲ. ಆಮೇಲೆ ದೇವ್ರಿದ್ರೆ ಹಿಂಗ್ಯಾಕೆ ಇರ್ತಿತ್ತು ಅವಂಗೂ ಅಂತಾರ. ದೇವ್ರಿಗೆ ಅನ್ನೋರು ನಿಮಗೆ ಬಿಡ್ತಾರೇನ್ರಿ? ದೇವರಿಗೆ ಒಂದು ಇದನ್ನು ಕೊಡೋರು ನಿಮಗೆ ಬಿಡ್ತಾರೆ? ಅದೆಷ್ಟಿಂದ ಒಂದು ಗಾದಿ ಮಾತು ಬರ್ತದೆ, ಏನು? ಸಬ್ಕಾ ಸುರ್ಣ ಅಪ್ನಾ ಕರ್ಣ ಅಂತ ತಿಳ್ಕೊಂಡು. ಏನು? ಸಬ್ಕಾ ಸುರ್ಣ, ಎಲ್ಲಾರ್ದು ಕೇಳ್ರಿ, ಬೈಲಿ, ಇದನ್ನ ಮಾಡಲಿ, ಸಬ್ಕಾ ಸುರ್ಣ. ಬಟ್ ನಿಮಗೆ ಯೋಗ್ಯ ಏನದು ಅದನ್ನು ಮಾಡ್ರಿ ಅಂತ. ಸಬ್ಕಾ ಸುರ್ಣ ಅಪ್ನಾ ಕರ್ಣ, ದಿಲ್ಸೆ ಕರವು. ಮಂದಿಗೆ ಹಂಚ್ಬೇಡ್ರಿ. ಮಂದಿ ಹಂಗೂ ಅಂತಾರ, ಹಿಂಗೂ ಅಂತಾರ. ಎಷ್ಟು ದಿವಸ ಅಂತ ಅನಿಸ್ತೀರಿ ನೀವು? ಎಷ್ಟು ದಿವಸ ಅಂತ ಅನಿಸ್ತೀರಿ? ಒಮ್ಮೆ ಅನ್ಸೋದು ಬಿಟ್ಬಿಡ್ರಿ, ತಾವೇನು ಸರಿತಾರ. ನಾಯಿ ಬೊಗಳ್ತಿರ್ತಾವ, ಆನೆ ಹೊಕ್ಕಿರ್ತಾವ, ಒದಿರಿ ಅವ್ರದಾಗ ಬ್ಯಾನೆ ಆಗತ್ತೆ ಹೋಗ್ಬಿಡ್ತಾವ. ಆ ಥರದ ತಂತ್ರವನ್ನು ನೀವು ತಿಳ್ಕೊಬೇಕು.